ಆಚಾರ್ಯ, ಶ್ರೀ ಗುರು ಹೇಳ್ರಿ. ನಿನ್ನೆ ಮಾಡಿದ್ದು ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಆಗಿಲ್ಲ, ಯಾರಿಗೂ ಕೇಳಿಲ್ಲ ಆಚಾರ್ಯ. ಹೌದಾ? ಹಾಗಾಗಿ ನಿನ್ನೆದನ್ನೇ ಮಾಡ್ತೀರಾ ದಯಮಾಡಿ ಅಂತ. ಸರಿ ಸರಿ, ಆಗ್ಲಿ ಆಗ್ಲಿ. ಆಯ್ತು ಆಚಾರ್ಯ, ನಿನ್ನೆ ಆಯ್ತು. ಮಾಡಿ ಶ್ಲೋಕನ್ನೇ ಮಾಡೋದು ಸಂತೋಷ. ಆಯ್ತು ಆಚಾರ್ಯ. ಯಾವ್ದು ಎರಡು ಶ್ಲೋಕ ಕೇಳಿಲ್ವಾ? ಇಲ್ಲ, ಒಂದ್ ಶ್ಲೋಕ ಮಾಡಿದ್ರಿ, ಇನ್ನೊಂದು ಶ್ಲೋಕ ನಾಳೆ ಅಂತ ಹೇಳಿದ್ರಿ. ಇನ್ನೊಂದು ಶ್ಲೋಕ 30ನೇ ಹೇಳಿಲ್ಲ. ಶ್ಲೋಕ ಮಾಡಿದೀರಾ? 30 ಮಾಡಿದೀರಾ, 31 ಮಾಡಿಲ್ಲ ಆಚಾರ್ಯ. 31 ಹೇಳಿಲ್ಲ. 31 ಇಲ್ಲ ಹೇಳಿಲ್ಲ, 31 ಹೇಳಿಲ್ಲ, 30 30 ಹೇಳ್ಬೇಕಾ? ಮಾತ್ರ 31 ಹೇಳ್ಬೇಕು. ಮಾಡಿದೀರಾ. 31 ಹೇಳ್ಬೇಕು ಇವತ್ತು. 31 ಆದ್ರೆ ನಿನ್ನೆ 30 ಸರಿಯಾಗಿ ಕೇಳಿಲ್ಲ ಯಾರಿಗೂ, ಯಾಕೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ. ಸರಿ, 37 ಹೇಳ್ತೀನಿ ತಗೊಳ್ಳಿ. ಹಾ, 30 ಹೇಳ್ಬೇಕು ಆಚಾರ್ಯ ಮತ್ತೆ. ಹರಿ ಓಂ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಮಥುರಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಚಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಇಂದ್ರಾಯ ಸತ್ಯ पूज्याय राघवेन्द्राय सत्यधर्मरताय च तां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे विघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोत्थान् पञ्चाशद्वर्षपूजकान् प्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरु हरि ओम्। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ಅನೇಕ ತಮ್ಮ ಮಾತುಗಳಿಗೆ ಪ್ರಮಾಣಗಳನ್ನ ತಿಳಿಸ್ತಾ
29ನೇ ಶ್ಲೋಕದಲ್ಲಿ ಉಕ್ತ ಸರ್ವಾರ್ಥ ಸಂಗ್ರಾಹಕಂ ಪ್ರಮಾಣಂ ಉದಾಹರತಿ. ಹಿಂದೆ ಹೇಳಿದಂತಹ ಎಲ್ಲ ಅರ್ಥಗಳಿಗೆ ಸಂಗ್ರಾಹಕವಾದಂತಹ ಎಲ್ಲ ಅರ್ಥಗಳಿಗೂ ಸೇರಿ ಒಂದೇ ಒಂದು ಪ್ರಮಾಣವನ್ನ ಉದಾಹರಣೆ ಮಾಡಿದ್ದು ಸರ್ವೋತ್ತಮೋ ಹರಿರಿದಂ ಎಂಬುವಂತಹ 29ನೇ ಶ್ಲೋಕದಿಂದ. ಹೀಗೆ ಪ್ರಮಾಣವನ್ನ ಉದಾಹರಣೆ ಮಾಡಿ ಅದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಈ ಹಿಂದೆ ಹೇಳಿದಂತಹ ಎಲ್ಲ ಪ್ರಮಾಣಗಳು ಕೂಡ ಯಾವ ತರಹದ ಪ್ರಮಾಣಗಳು ಅಂದ್ರೆ ಸಂವಾದ ನಿರಪೇಕ್ಷವಾದಂತಹ ಪ್ರಮಾಣಗಳು. ಆ ಸಂವಾದ ಇದಕ್ಕೆ ಮತ್ತೊಂದು ಸಂವಾದ ಬೇಕಾಗಿಲ್ಲ. ಕೊಟ್ಟಂತಹ ಪ್ರಮಾಣಗಳನ್ನ ಉದಾಹರಣೆ ಮಾಡಿದಂತಹ ಪ್ರಮಾಣಗಳಿಗೆ ಮತ್ತೊಂದರ ಒಂದು ಅಪೇಕ್ಷೆ ಇಲ್ಲ, ಮತ್ತೊಂದು ಪ್ರಮಾಣದ ಅಪೇಕ್ಷೆ ಇಲ್ಲ ಎಂಬುದನ್ನ ತಿಳಿಸಿಕೊಟ್ಟದ್ದು. ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ. ಅವತಾರಿಕೆ ನೋಡಿ 30ನೇ ಶ್ಲೋಕದ್ದು. ನೈತೈಹಿ ವಾಕ್ಯೈಹಿ ವಿಷ್ಣೋಃ ಸರ್ವೋತ್ತಮತ್ವಾದಿ ಸದಾಗಮ ಪ್ರತಿಪಾದ್ಯಂ ಇತಿ ಸಿದ್ಧ್ಯತಿ ತೇಷಾಂ ಅನ್ಯಥಾಪಿ ನೀತುಂ ಶಕ್ಯತ್ವಾತ್. ಆಕ್ಷೇಪವನ್ನು ಮಾಡ್ತಾ ಇದ್ದದ್ದು ಹಿಂದೆ ಹೇಳಿದಂತಹ ಭಗವಂತನಿಗೆ ಸರ್ವೋತ್ತಮತ್ವ ವಿಷಯಕವಾದಂತಹ ಏನು ಸದಾಗಮಗಳು, ಒಳ್ಳೆಯ ಮಾತು, ಆಗಮಗಳು ಅಂದ್ರೆ ಆಗಮ ಶಬ್ದದಿಂದಾಗಿ ವೇದವನ್ನು ತೆಗೆದುಕೊಳ್ಳಬಹುದು, ಉಳಿದಂತಹ ಪ್ರಮಾಣಗಳನ್ನು ಕೂಡ ತೆಗೆದುಕೊಳ್ಳಬೇಕು. ಒಟ್ಟು ಸದಾಗಮಗಳು ಈ ಪ್ರಮಾಣಗಳನ್ನು ಇವುಗಳಿಗೆ ತೇಷಾಂ ಅನ್ಯಥಾಪಿ ನೀತುಂ ಶಕ್ಯತ್ವಾತ್, ಬೇರೆ ರೀತಿಯಾಗಿಯೂ ಅರ್ಥವನ್ನ ಮಾಡಬಹುದಲ್ಲ ಅಂತ ಆಕ್ಷೇಪವನ್ನು ಮಾಡಿಕೊಂಡು ಪ್ರತೀತಾರ್ಥೇ ಪ್ರಾಮಾಣ್ಯ ಅಯೋಗ ಇತ್ಯತಃ ಉಕ್ತ ಶಂಕಾ ನಿವರ್ತಕಂ ಉಕ್ತ ಅನುಕ್ತ ಅರ್ಥ ಪ್ರತಿಪಾದಕಂ ಭವಿಷ್ಯತ್ ಪರ್ವನಾಮಕ ಉಪಪುರಾಣ ವಚನಂ ಉದಾಹರತಿ. ಯಾವಾಗ ಅನ್ಯರ್ಥ ಪ್ರತ್ಯರ್ಥ ನಾವು ನೋಡಿದ ಪ್ರತಿ ಅರ್ಥೆ ಪ್ರಾಮಾಣ್ಯ ಯೋಗ, ಮೇಲೆ ತೋರಿದಂತಹ ಅರ್ಥಕ್ಕೆ ಪ್ರಾಮಾಣ್ಯ ಕೊಡೋದಿಲ್ಲ. ಏನ್ ನಿಜವಾದಂತಹ ಅರ್ಥ ಏನಿದೆ, ಮೇಲ್ನೋಟಕ್ಕೆ ಒಂದು ಅರ್ಥ ತೋರುತ್ತದೆ, ಆದರೆ ಪೂರ್ವೋತ್ತರ ಪರಾಮರ್ಶವನ್ನು ಮಾಡಿದಾಗ ಒಂದು ವಾಕ್ಯಕ್ಕೆ, ಒಂದು ವೇದ ವಾಕ್ಯಕ್ಕೆ ವಾಕ್ಯ ಇಟ್ಟುಕೊಂಡ್ರೆ ಪೂರ್ವೋತ್ತರ ಪರಾಮರ್ಶ ಮಾಡಿದಾಗ ಆ ವಾಕ್ಯಕ್ಕೆ ಏನು ಸರಿಯಾದಂತಹ ಅರ್ಥ ಅಂತ ಸ್ಪಷ್ಟವಾಗಿ ತೋರಿಸುತ್ತದೆ. ಇಲ್ಲದೆ ಹೋದ್ರೆ ಸುಮ್ಮನೆ ಮೇಲ್ನೋಟಕ್ಕೆ ತೋರಿದಂತಹ ಅರ್ಥವನ್ನೇ ಸರಿ ಅಂತ ಇಟ್ಕೊಂಡ್ಬಿಟ್ರೆ ಅದು ಸರಿಯಾಗೋದಿಲ್ಲ. ಪ್ರತೀತಾರ್ಥೆ ಪ್ರಾಮಾಣ್ಯ ಯೋಗ, ಪ್ರತೀತಾರ್ಥದಲ್ಲಿ ತೋರಿದಂತಹ ಮೇಲ್ನೋಟಕ್ಕೆ ತೋರಿದಂತಹ ಅರ್ಥದ ಪ್ರಾಮಾಣ್ಯ ಕೊಡೋದಿಲ್ಲ. ಅದಕ್ಕಾಗಿ ಉಕ್ತ ಶಂಕಾ ನಿವರ್ತಕ ಉಕ್ತ ಅನುಕ್ತ ಪ್ರತಿಪಾದಕಂ, ಯಾವುದು ಹೇಳಲಾದ ಪ್ರತಿಪಾದಕಂ ಭವಿಷ್ಯತ್ ಪರ್ವನಾಮಕಂ ಉದಾಹರಣೆ. ಯಾವುದು ಸ್ವತಃ ಪ್ರಮಾಣ ಡಿಸ್ಟರ್ಬೆನ್ಸ್ ಇದೆ ಆಚಾರ್ಯ, ತುಂಬಾ ಆಚಾರ್ಯ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ನೋಡಿ, ಭವಿಷ್ಯತ್ ಪರ್ವ ಎಂಬುವಂತಹ ಈ ವಚನವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೊಟ್ಟಂತಹ ಎಲ್ಲ ಪ್ರಮಾಣಗಳು ಕೂಡ ಇವು ಸ್ವತಃ ಪ್ರಮಾಣ, ಸಂವಾದ ನಿರಪೇಕ್ಷಂತಹ ಪ್ರಮಾಣ ಅಂತ ತಿಳಿಸಿಕೊಡ್ತಾ ಇದ್ದಾರೆ 30ನೇ ಶ್ಲೋಕದಿಂದ. ಋಗಾದಯಶ್ಚ ಚತ್ವಾರಃ ಋಗಾದಯಶ್ಚ ಚತ್ವಾರಃ ಪಂಚರಾತ್ರಂ ಚ ಭಾರತಂ ಪಂಚರಾತ್ರಂ ಚ ಭಾರತಂ ಮೂಲ ರಾಮಾಯಣಂ ಬ್ರಹ್ಮ ಸೂತ್ರಂ ಮಾನಂ ಸ್ವತಃ ಸ್ಮೃತಂ ಸೂತ್ರಂ ಮಾನಂ ಸ್ವತಃ ಸ್ಮೃತಂ ಋಗಾದಯಶ್ಚ ಚತ್ವಾರಃ ಪಂಚರಾತ್ರಂ ಭಾರತಂ ಮೂಲ ರಾಮಾಯಣಂ ಬ್ರಹ್ಮ ಸೂತ್ರಂ ಮಾನಂ ಸ್ವತಃ ಸ್ಮೃತಂ. 30ನೇ ಶ್ಲೋಕ. ಇಲ್ಲಿ ಮುಂದಿನ
ಸ್ವತೋ ಹರೇ ಶ್ರೀನಿವಾಸ ಆಚಾರ್ಯ ಕೇಳಿಸ್ತಾ ಇಲ್ಲ. ಹರೇ ಕಟ್ ಆಗ್ತಾ ಇದೆ ಗುರು, ವಾಯ್ಸ್ ಕಟ್ ಆಗ್ತಾ ಇದೆ. ಆಚಾರ್ಯರು ಡ್ರಾಪ್ ಆಗೋದ್ರು, ಮತ್ತೆ ಬಂತ ಈಗ. ಸರಿ. ಹರೇ ಕೇಳಿಸ್ತಾ ಇದೆ ಈಗ? ಇವಾಗ ಕೇಳಿಸ್ತಾ ಇದೆ ಆಚಾರ್ಯ. ಋಗಾದಯಃ ಸ್ತೋಮಾನಂ ಸಂವಾದ ನಿರಪೇಕ್ಷ ಪ್ರಮಾಣಂ ಸ್ಮೃತಂ. ಋಗಾದಿಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮೊದಲಾದಂತಹ 4 ವೇದಗಳು ಕೂಡ ಇವು ಸ್ವತಃ ಸ್ಮೃತಂ, ಸ್ವತಃ ಎಂಬುದಕ್ಕೆ ಸಂವಾದ ನಿರಪೇಕ್ಷ ಪ್ರಮಾಣಂ ಸ್ಮೃತಂ. ಇದರ ಪ್ರಾಮಾಣ್ಯಕ್ಕೆ ಮತ್ತೊಂದರ ಸಂವಾದ ಬೇಕಾಗಿಲ್ಲ. ಇದಕ್ಕೆ ಅರ್ಥ ಅಂತ ಹೇಳಬೇಕಾದ್ರೆ ಇನ್ನೊಂದು ಗ್ರಂಥ ಈ ಅರ್ಥವನ್ನು ಹೇಳಬೇಕಾಗಿದೆ, ಅದಕ್ಕಾಗಿ ಈ ವಾಕ್ಯಕ್ಕೆ ಈ ಅರ್ಥ ಮಾಡಬೇಕು ಅಂತ ಮತ್ತೊಂದರ ಹೇಳುವಂತಹ ಅರ್ಥವನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ. ಸ್ವತಃ ಪ್ರಮಾಣ ಸಂವಾದ ಬೇಕು. ಸ್ವತಃ ಅಂದ್ರೆ ಸಂವಾದ ಇದಕ್ಕೆ ಕೇಳಿಸ್ತಾ ಇಲ್ಲ ಆಚಾರ್ಯ, clarity ಇಲ್ಲ ತುಂಬಾ ಅದ್ರಲ್ಲಿ. ಡಿಸ್ಟರ್ಬೆನ್ಸ್ ಇದೆ, ಕ್ಲಾರಿಟಿನೇ ಇಲ್ಲ. ಕಟ್ ಆಗ್ತಾ ಇದೆ, ಅದು ಬಹಳ ಸರಿ ಕಟ್ ಆಗ್ತಾ ಇದೆ, ಅದು ಆಟೋಮೆಟಿಕ್ ಆಗಿ. ಅದು ತುಂಬಾ ಕಟ್ ಆಗಿ ಬರ್ತಾ ಇದೆ. ಈಗ ರೇಣ ಋಗಾದಿಗಳು, ಇಲ್ಲ ಆಚಾರ್ಯ ಇಲ್ಲ. ಋಗಾದಿಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ ಎಲ್ಲ ವೇದಗಳು ಕೂಡ ಅಪೌರುಷೇಯವಾದದ್ದು. ಪೌರುಷೇಯವಾದದ್ದರಿಂದ ಅಪೌರುಷೇಯತ್ವಂಚ ವಾಚಾ ವಿರೂಪ ನಿತ್ಯಯ ಇತಿ ಶ್ರುತೇ ಸಿದ್ಧಂ. ವಾಚಾ ವಿರೂಪ ನಿತ್ಯ ಅಂತ ಋಗ್ವೇದದಲ್ಲಿ ಬಂದಂತಹ ಒಂದು ಮಂತ್ರ. ಯಾವಾಗಲೂ ನಿತ್ಯವಾದದ್ದು. ಇದು ನಿತ್ಯವಾದದ್ದು ಅಂದ ಮೇಲೆ ಯಾರಾದ್ರೂ ಪುರುಷರು ಮಾಡಿದ್ದರೆ ಈಗ ಸೃಷ್ಟಿಯಾಗಿದೆ ಈ ಒಂದು ವೇದ ಗ್ರಂಥ ಅಂತ ಅನ್ನಬಹುದು. ಆದ್ರೆ ನಿತ್ಯ ಅಂತಂದ ಮೇಲೆ ಇದಕ್ಕೆ ಒಂದು ಪ್ರಾರಂಭ ಅಂತ ಇರೋದಿಲ್ಲ, ಆದಿ ಅಂತ ಇರೋದಿಲ್ಲ. ಹೀಗಾಗಿ ವಾಚಾ ವಿರೂಪ ನಿತ್ಯಯ ಅಂತ ವಾಕ್ಯದಿಂದಾಗಿ ಎಲ್ಲ ವೇದಗಳು ಕೂಡ ಅಪೌರುಷೇಯ ಅಂತ ಸ್ಪಷ್ಟವಾಗ್ತದೆ. ಅಪೌರುಷೇಯವಾದ್ದರಿಂದ ಇದಕ್ಕೆ ಮತ್ತೊಂದರ ಸಂವಾದ ಬೇಕಾಗಿಲ್ಲ. ಸಂವಾದ ಬೇಕಾಗದೇ ಇದ್ದುದರಿಂದಾಗಿ ಇದು ಸ್ವತಃ ಪ್ರಮಾಣ. ಋಗಾದಿ ಎಲ್ಲ ವೇದಗಳು ಕೂಡ ಸ್ವಾಭಾವಿಕವಾಗಿ ಸ್ವತಃ ತಾನೇ ಪ್ರಮಾಣವಾಗಿ ಇದ್ದದ್ದು. ಅಂತಹ ಪ್ರಮಾಣವನ್ನ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದು. ಇನ್ನು ಅದೇ ರೀತಿಯಾಗಿ ಪಂಚರಾತ್ರ ಎಂಬುವಂತಹ ಗ್ರಂಥವನ್ನು ಕೂಡ ಪ್ರಮಾಣವನ್ನಾಗಿ ಕೊಟ್ಟದ್ದು. ಪಂಚರಾತ್ರಾದೀನಂತೂ ಸಂವಾದ ನಿರಪೇಕ್ಷತ್ವಂಚ, ಅದಕ್ಕೂ ಸಂವಾದ ಬೇಕಾಗಿಲ್ಲ. ಪಂಚರಾತ್ರ ಮೊದಲಾದಂತಹ ಗ್ರಂಥಗಳಿಗೂ ಕೂಡ ಸಂವಾದ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂತನ್ಲಿಕ್ಕೆ ತಿಳಿಸ್ತಾರೆ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಶ್ರುತಿ. ಇತಿಹಾಸ ಮತ್ತು ಪುರಾಣ ಇವು ಪಂಚಮ ವೇದ ಅಂತ ಸ್ವಯಂ ಶ್ರುತಿನೇ ಹೇಳಿದೆ. ಸ್ವಯಂ ವೇದವೇ ಈ ರೀತಿಯಾಗಿ ಇತಿಹಾಸ ಪುರಾಣಗಳನ್ನ ಪಂಚಮ ವೇದ ಅಂತ ಹೇಳಿದೆ. ಪಂಚಮ ವೇದ ಅಂತ ಹೇಳಿ ಆದ ಮೇಲೆ ವೇದ ಹೇಗೆ ಸಂವಾದ ನಿರಪೇಕ್ಷವಾದದ್ದು,
ಅದೇ ವೇದವೇ ಹೇಳಿದ್ದು. ಈ ಒಂದು ಇತಿಹಾಸ ಪುರಾಣಗಳು ಕೂಡ ಪಂಚಮ ವೇದ ಅಂತಂದ ಮೇಲೆ ಇದಕ್ಕೂ ಕೂಡ ಸಂವಾದ ಅಪೇಕ್ಷಿತ ಅಂತ ಹೇಳಿದಂತೆ ಆಯಿತು. ಹಾಗಾಗಿ ಸಂವಾದ ಅಪೇಕ್ಷೆ ಇಲ್ಲದೆ ಇರುವಂತಹ ಸ್ವತಃ ಪ್ರಮಾಣವಾದಂತಹ ಆ ಪ್ರಮಾಣ ಗ್ರಂಥಗಳನ್ನ ಇಲ್ಲಿ ಉದಾಹರಣೆ ಮಾಡಿದ್ದು ಶ್ರೀಮದಾಚಾರ್ಯರು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇತಿಹಾಸ ಶಬ್ದದಿಂದ ಯಾವುದನ್ನು ತೆಗೆದುಕೊಳ್ಳಬೇಕು ಅಂತ ಒಂದು ಗ್ರಂಥದಿಂದ ಹೇಳ್ತಾರೆ. ಇತಿಹಾಸ ಶಬ್ದೇನ ಪಂಚರಾತ್ರಾದಿ ತ್ರಿತ್ರಯಗ್ರಾಹ್ಯಂ. ಪಂಚರಾತ್ರ ಮೊದಲಾದಂತಹ 3 ಗ್ರಂಥಗಳನ್ನ ತೆಗೆದುಕೊಳ್ಳಬೇಕು. ನೋಡ್ರಿ, ಪಂಚರಾತ್ರಂ ಭಾರತಂಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತೋ ಬ್ರಹ್ಮಾದ್ಯಂ ಚ ಪುರಾಣಕಂ. ಪಂಚರಾತ್ರ ಮತ್ತು ಭಾರತ, ಮಹಾಭಾರತ ಅಂತರ್ಥ, ಮೂಲ ರಾಮಾಯಣ ಹೊರತು ವಾಲ್ಮೀಕಿ ರಾಮಾಯಣ ಅಂತರ್ಥ ಅಲ್ಲ. ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ ಈ 3 ಗ್ರಂಥಗಳನ್ನ ಇತಿಹಾಸ ಶಬ್ದದಿಂದ ಇವುಗಳನ್ನ ತೆಗೆದುಕೊಳ್ಳಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದೊಳಗೆ ಬಂದಂತಹ ಉದಾಹರಣೆ ಮಾಡಿದಂತಹ ಒಂದು ವ್ಯಾಸಸ್ಮೃತಿಯನ್ನ ಪ್ರಮಾಣವನ್ನಾಗಿ ಕೊಟ್ಟದ್ದು. ಅಂದ್ರೆ ಈ 3 ಗ್ರಂಥಗಳು, ಪಂಚರಾತ್ರ, ಮಹಾಭಾರತ ಮತ್ತು ಮೂಲ ರಾಮಾಯಣ, ಈ 3 ಗ್ರಂಥಗಳು ಕೂಡ ಹೇಗೆ ಶ್ರುತಿಗಳು ವೇದಗಳು ಹೇಗೆ ಸ್ವತಃ ಪ್ರಮಾಣವಾಗಿವೆಯೋ, ಮತ್ತೊಂದರ ಅಪೇಕ್ಷೆಯನ್ನ ಪಡೋದಿಲ್ವೋ, ಅದೇ ರೀತಿಯಾಗಿ ಈ 3 ಗ್ರಂಥಗಳು ಕೂಡ ಇತಿಹಾಸದಿಂದ ತೆಗೆದುಕೊಂಡದ್ದು. ಈ 3 ಗ್ರಂಥಗಳು ಕೂಡ ಸ್ವತಃ ಪ್ರಮಾಣವಾದದ್ದು. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಪುರಾಣ ಅಂತ ಹೇಳಿದ್ರಿಂದಾಗಿ ಪುರಾಣಗಳು ಕೂಡ ಸ್ವತಃ ಪ್ರಮಾಣವಾದದ್ದು ಎಂಬುದನ್ನ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದ ಒಂದು ಉದಾಹರಣೆಯನ್ನ ಮಾಡ್ತಾರೆ. ಇನ್ನು ವೇದಾಶ್ಚೈವ ಇತಿಹಾಸಾಶ್ಚ ಪುರಾಣಂ ಭಾಗವತಂ ತಥಾ ಮೂಲ ಪ್ರಮಾಣಮುದಿಷ್ಟಂ ಮೀಮಾಂಸಾ ಚೋತ್ತರ ತಥಾ. ಇದು ಕೂಡ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಭಾಷ್ಯದ ಒಂದು ಉದಾಹರಣೆಯನ್ನು ಮಾಡಿದ್ದು. ವೇದಾದಿಗಳು ಮತ್ತು ಇತಿಹಾಸ ಶಬ್ದದಿಂದ ತೆಗೆದುಕೊಂಡಂತಹದ್ದು ಈ 3 ಗ್ರಂಥಗಳು ಮತ್ತು ಪುರಾಣ, ಭಾಗವತ ಮೊದಲಾದಂತಹ ಪುರಾಣಗಳು, ಎಲ್ಲ ಪ್ರಮಾಣಗಳನ್ನು ಕೂಡ ಇಲ್ಲಿ ಶ್ರೀಮದಾಚಾರ್ಯರು ಉದಾಹರಣೆಯನ್ನ ಮಾಡಿದ್ದು ತಮ್ಮ ಮಾತುಗಳಿಗೆ ಪ್ರಮಾಣವನ್ನಾಗಿ ಕೊಟ್ಟದ್ದು. ಎಲ್ಲ ಪ್ರಮಾಣಗಳು ಕೂಡ ಇವು ಸ್ವತಃ ಪ್ರಮಾಣ, ಇವುಗಳಿಗೆ ಮತ್ತೊಂದರ ಅಪೇಕ್ಷೆ ಇಲ್ಲ ಎಂಬುದನ್ನ ತಿಳಿಸಿಕೊಟ್ಟದ್ದು. ಶ್ಲೋಕ ನೋಡೀಗ. ಋಗಾದಯಶ್ಚ 4 4 ವೇದಗಳು, ಪಂಚರಾತ್ರಂ ಚ ಭಾರತಂ, ಪಂಚರಾತ್ರ ಆ ಗ್ರಂಥ, ಭಾರತ ಮಹಾಭಾರತ, ಮೂಲ ರಾಮಾಯಣ ಗ್ರಂಥ, ಇದು ಸ್ವತಃ ಮಾನಂ ಸ್ಮೃತಂ, ಸ್ವತಃ ಪ್ರಮಾಣ ಅಂತ ಸಿದ್ಧವಾಗಿದೆ. ಇದಷ್ಟೇ ಅಲ್ಲ, ಬ್ರಹ್ಮಸೂತ್ರಂ ಅಂತೂ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಬ್ರಹ್ಮಸೂತ್ರವನ್ನ ಮತ್ತೆ ಇತಿಹಾಸದಿಂದ ತೆಗೆದುಕೊಂಡೇ ಇಲ್ವಲ್ಲ ಅಂತಂದ್ರೆ ಅದನ್ನು ಪ್ರತ್ಯೇಕವಾಗಿ ಇಟ್ಕೊಳ್ಬೇಕು. ನೋಡಿ, ಇತಿ ಬಹುವಚನೇನ ನಿರ್ದೇಶಶ್ಚ ಕೃತಃ ಸೂತ್ರಸ್ಯ ನಿರ್ಣಾಯಕತ್ವ ನ ಅನ್ಯಾಪೇಕ್ಷಾ. ನೋಡಿ, ಸೂತ್ರ, ಬ್ರಹ್ಮಸೂತ್ರಗಳು ಇದು ನಿರ್ಣಾಯಕ ಗ್ರಂಥ ಅಂತ ಹೇಳಿದ್ದು, ಮತ್ತೊಂದರ ನಿರ್ಣಯವನ್ನ ಮಾಡುತ್ತದೆ ಈ ಬ್ರಹ್ಮಸೂತ್ರ. ಹೀಗಾಗಿ ನಿರ್ಣಾಯಕ ಗ್ರಂಥ ಇದು. ನಿರ್ಣಾಯಕ ಗ್ರಂಥ ಅಂದ ಮೇಲೆ ಮತ್ತೊಂದ ನಿರ್ಣಯವನ್ನ ಮಾಡ್ಲಿಕ್ಕೆ ಹೊರಟದ್ದೇ ಸೂತ್ರಗಳು. ಸೂತ್ರವನ್ನು ಇಟ್ಕೊಂಡೇನೆ ಎಲ್ಲವನ್ನೂ ಕೂಡ ಹೇಳೋದು. ಹೀಗಾಗಿ ಅಂದ ಮೇಲೆ ನಿರ್ಣಾಯಕವಾದಂತಹ ಗ್ರಂಥ ಅಂದ ಮೇಲೆ ಇದಕ್ಕೂ ಕೂಡ ಮತ್ತೊಂದರ ಅಪೇಕ್ಷೆ ಇಲ್ಲ ಎಂಬುದನ್ನು ಕೂಡ ತಿಳಿದುಕೊಳ್ಳಬೇಕು. ಈ ಒಂದು ವಿಚಾರವನ್ನ ಭವಿಷ್ಯತ್ ಪರ್ವ ಉಪಪುರಾಣ ಅಲ್ಲಿ ಹೇಳಿದಂತಹ ಒಂದು ಅಲ್ಲಿ ಬಂದಂತಹ ಶ್ಲೋಕ. ಈ ಶ್ಲೋಕದಿಂದ ನಾವು ಏನ್ ತಿಳಿದುಕೊಳ್ಳಬೇಕು ಅಂದ್ರೆ, ಶ್ರೀಮದಾಚಾರ್ಯ ತಿಳಿಸ್ತಾ ಇದ್ದದ್ದು, ಈ ನಾನು ಕೊಟ್ಟಂತಹ ಪ್ರಮಾಣಗಳು, ಎಲ್ಲ ಪ್ರಮಾಣಗಳು ಕೂಡ ಇವು ಸ್ವತಃ ಪ್ರಮಾಣವಾದದ್ದು, ಮತ್ತೊಂದರಂತೆ ಮತ್ತೊಂದರ ಅಪೇಕ್ಷೆಯನ್ನ ಪಟ್ಟು ಪ್ರಮಾಣವಾದಂತಹ ಆ ಗ್ರಂಥಗಳನ್ನು ಉದಾಹರಣೆ ಮಾಡಿದ್ದಲ್ಲ, ಸ್ವತಃ ಪ್ರಮಾಣವಾದಂತಹ ಗ್ರಂಥಗಳನ್ನ ಉದಾಹರಣೆ ಮಾಡಿದ್ದು ಅಂತ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ತಿಳಿಸಿಕೊಡ್ತಾರೆ. ಶ್ರೀಮದಾಚಾರ್ಯ ಕೊಟ್ಟದ್ದು ಪ್ರಮಾಣಗಳನ್ನೇ, ಋಗಾದಿ ವೇದಗಳು, ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಬ್ರಹ್ಮಸೂತ್ರ ಇವುಗಳನ್ನೇ ಪ್ರಮಾಣವನ್ನಾಗಿ ಕೊಟ್ಟಿದ್ದಕ್ಕೆ ಆ ಕೊಟ್ಟಂತಹ ಪ್ರಮಾಣಕ್ಕೆ ಸ್ವತಃ ಪ್ರಾಮಾಣ್ಯ ಇದೆ ಎಂಬುದನ್ನ ಈ ಒಂದು ಶ್ಲೋಕದ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ತಿಳಿಸಿ ಇದೇ ರೀತಿಯಾಗಿ
ಇದು ಯಾವ ರೀತಿಯಾಗಿ ಸ್ವತಃ ಪ್ರಮಾಣವೋ ಹಾಗಾದ್ರೆ ಇಷ್ಟೇ ಪ್ರಮಾಣ ಗ್ರಂಥಗಳ ಅಂತಂದ್ರೆ ಹಾಗಲ್ಲ. ಇವುಗಳಿಗೆ ಯಾವುದು ಅನುಕೂಲ ಆಗಿವೆ, ಇವುಗಳ ಏನ ಅರ್ಥವನ್ನ ಇವೆಯೋ ಇದೇ ಅದನ್ನೇ ತಿಳಿಸಲಿಕ್ಕೆ ಯಾವ ಗ್ರಂಥಗಳು ಹೊಂಟಿವೆಯೋ ಅವುಗಳು ಕೂಡ ಪ್ರಮಾಣ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 31ನೇ ಶ್ಲೋಕ. ಅವಿರುದ್ಧಂ ತು ಯತ್ವಸ್ಯ ಅನಿರುದ್ಧಂ ತು ಯತ್ವಸ್ಯ ಅವಿರುದ್ಧಂ ತು ಯತ್ವಸ್ಯ ಅವಿರುದ್ಧಂ ತು ಯತ್ವಸ್ಯ ಪ್ರಮಾಣಂ ತಚ್ಚ ನಾನ್ಯಥಾ ಪ್ರಮಾಣಂ ತಚ್ಚ ನಾನ್ಯತಾ ಏತದ್ವಿರುದ್ಧಂ ಯತ್ತು ಸ್ಯಾತ್ ಏತದ್ವಿರುದ್ಧಂ ತು ಯತ್ವ ಸ್ಯಾತ್ ಏತದ್ವಿರುದ್ಧಂ ಯತ್ತು ಸ್ಯಾತ್ ಏತದ್ವಿರುದ್ಧಂ ತು ಯತ್ತು ಸ್ಯಾತ್ ನ ತನ್ಮಾನಂ ಕಥಂಚನ ನ ತನ್ಮಾನಂ ಕಥಂಚನ ಅವಿರುದ್ಧಂ ತು ಯತ್ವಸ್ಯ ಪ್ರಮಾಣಂ ತಚ್ಚ ನಾನ್ಯಥಾ ಏತದ್ವಿರುದ್ಧಂ ಯತ್ತು ಸ್ಯಾತ್ ನ ತನ್ಮಾನಂ ಕಥಂಚನ ಎಂಬುದಾಗಿ 31ನೇ ಶ್ಲೋಕ ಪದಚ್ಛೇದ. ಅವಿರುದ್ಧಂ ತು ಯತ್ ತು ಅಸ್ಯ ಯತ್ವಸ್ಯ ಅಂತಿದೆ, ಯತ್ ತು ಅಸ್ಯ ಅಂತ ಬಿಡಿಸ್ಕೊಳ್ಬೇಕು. ಪ್ರಮಾಣಂ ತತ್ ಚ ತಚ್ಚ ಅಂತಾಗಿದೆ, ತತ್ ಚ ನ ಅನ್ಯಥಾ ಏತತ್ ವಿರುದ್ಧಂ ಯತ್ ತು ಸ್ಯಾತ್ ನ ತತ್ ಮಾನಂ ಕಥಂಚನ ಎಂಬುದಾಗಿ ಪದ ವಿಭಾಗ. ಅವಿರುದ್ಧತ್ವಸ್ಯ ಪ್ರಮಾಣಂ ತಚ್ಚ ನಾನ್ಯಥಾ ಅಂತ ಇದೆ. ಶ್ರೀಮದಾಚಾರ್ಯರು ಇಷ್ಟು ಪ್ರಮಾಣಗಳನ್ನ ತಿಳಿಸಿ ಮತ್ತೆ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಅಸ್ಯ ಅವಿರುದ್ಧಂ ತು ಯತ್, ಅಸ್ಯ ಎಂಬುದಕ್ಕೆ ಪ್ರಾಮಾಣ್ಯಸ್ಯ ಋಗಾದಿ ಸಮೂಹಸ್ಯ, ಹಿಂದೇನು ಪ್ರಾಮಾಣ್ಯವನ್ನ ಕೊಟ್ಟು ಪ್ರಮಾಣಗಳನ್ನ ಕೊಟ್ಟು ತಮ್ಮ ಮಾತುಗಳಿಗೆ ಪ್ರಾಮಾಣ್ಯವನ್ನು ತಿಳಿಸಿಕೊಟ್ರು. ಅಂದ್ರೆ ಋಗಾದಿ ಸಮೂಹ, ಋಗ್ವೇದ ಮೊದಲಾದಂತಹ ವೇದಗಳು, ಪಂಚರಾತ್ರ, ಮಹಾಭಾರತ, ಮೂಲರಾಮಾಯಣ, ಬ್ರಹ್ಮಸೂತ್ರ ಇವುಗಳನ್ನೇನು ತಿಳಿಸಿಕೊಟ್ರು, ಅಸ್ಯ ಎಂಬುದಕ್ಕೆ ಋಗಾದಿ ಸಮೂಹಸ್ಯ ಹಿಂದೆ ಕೊಟ್ಟಂತಹ ಪ್ರಮಾಣಗಳಿಗೆ ಅವಿರುದ್ಧಂ ಯತ್ ಅವಿರುದ್ಧಂ ಯಾವುದು ಯಾವ ಗ್ರಂಥ ಯಾವ ವಾಕ್ಯಗಳು ವಿರುದ್ಧವಾಗಿವೆಯೋ ಅವುಗಳಿಗೆ ಅನುಕೂಲವಾಗಿವೆಯೋ, ಬ್ರಹ್ಮಸೂತ್ರ ಹೇಗೆ ಹೇಳ್ತದೋ ಹಾಗೆ ಮತ್ತೊಂದು ಗ್ರಂಥ ಹೇಳ್ತಾ ಇದ್ದೇವೆ, ಅಂತಹ ಗ್ರಂಥವು ಪ್ರಮಾಣ. ಅದೇ ರೀತಿಯ ವೇದಗಳಿಗೂ ಮಹಾಭಾರತಕ್ಕೂ ವಿರೋಧ ಇಲ್ಲದೆ ಇರುವಂತಹ ಇಲ್ಲ ಆಚಾರ್ಯ, ಕೇಳಿಸ್ತಾ ಇಲ್ಲ ಇದ್ದೆ. ಆಚಾರ್ಯ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ವೈಬ್ರೇಷನ್ ತುಂಬಾ ಆಗ್ತಾ ಇದೆ, ಗುಯು 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 ಅಂತ ಇದೆ. ಅವಿರುದ್ಧಂ ತತ್ತು ತದೇವ, ಯಾವುದು ಹಿಂದೆ ಕೊಟ್ಟಂತಹ 30 ಶ್ಲೋಕದಲ್ಲಿ ಹೇಳಿದಂತಹ ಏನು ಪ್ರಮಾಣಗಳ ಹೆಸರುಗಳನ್ನು ಉದಾಹರಣೆ ಮಾಡಿದ್ದಾರೋ ಅಂತಹ ಗ್ರಂಥಗಳಿಗೆ ಅವಿರುದ್ಧವಾದಂತಹ ಗ್ರಂಥಗಳು, ಅನುಕೂಲವಾದಂತಹ ಗ್ರಂಥಗಳು ಯಾವುದಿವೆಯೋ ತದೇವ ಅವಿರುದ್ಧಂ ತು ಯತ್ವಸ್ಯ ಪ್ರಮಾಣ ತದೇವ ಅಂದ್ರೆ ಪ್ರಮಾಣಮೇವ, ಅವುಗಳು ಕೂಡ ಪ್ರಮಾಣ. ಇಷ್ಟೇ ಪ್ರಮಾಣ ಅಂತಲ್ಲ, 30ನೇ ಶ್ಲೋಕದಲ್ಲಿ ಹೇಳಿದಂತಹ ಗ್ರಂಥಗಳಷ್ಟೇ ಅಷ್ಟೇ ಪ್ರಮಾಣ ಅಂತ ಅರ್ಥ ಅಲ್ಲ. ಇವುಗಳಿಗೆ ಯಾವುದು ಅವಿರುದ್ಧವಾಗಿದೆಯೋ ಅವುಗಳು ಕೂಡ ಪ್ರಮಾಣ ಅಂತ ತಿಳ್ಕೋಬೇಕು. ನ ಅನ್ಯಥಾ, ಹೊರತು ವಿಪರೀತವಾಗಿ ತಿಳಿದುಕೊಳ್ಳಬಾರದು. ಅಂದ್ರೆ ಇವು ಅಷ್ಟೇ ಪ್ರಮಾಣ,
ಇವುಗಳಲ್ಲದೆ ಇದ್ದದ್ದೆಲ್ಲವೂ ಕೂಡ ಅಪ್ರಮಾಣ ಅಂತ ತಿಳಿದುಕೊಳ್ಳುವಂತೆ ಇಲ್ಲ. ಇವುಗಳು ಪ್ರಮಾಣ ಅಂತ ತಿಳಿದುಕೊಳ್ಳುವಂತೆ ಇವುಗಳಿಗೆ ಅವಿರುದ್ಧವಾದಂತಹ ಗ್ರಂಥಗಳು ಕೂಡ ಪ್ರಮಾಣ ಅಂತ ತಿಳಿದುಕೊಳ್ಳಬೇಕು. ಶ್ರೀಮದಾಚಾರ್ಯ ನಮಗೆ ತಿಳಿಸಿಕೊಡ್ತಾ ಇದ್ದದ್ದು. ಎಷ್ಟು ಹೇಳಿದ್ದೇನೆ ಅಂದ ಮಾತ್ರಕ್ಕೆ ಇಷ್ಟೇ ಪ್ರಮಾಣ ಅಂತ ಭಾವಿಸ್ಲಿಕ್ಕೆ ಹೋಗ್ಬೇಡ್ರಿ. ಇವುಗಳಿಗೆ ಅವಿರುದ್ಧವಾದಂತಹ ಗ್ರಂಥಗಳು ಕೂಡ ಅವು ಪ್ರಮಾಣ ಅಂತ ತಿಳಿದುಕೊಳ್ಳಿ. ಏತದ್ ವಿರುದ್ಧಂ ಯತ್ತು ಸ್ಯಾತ್ ನತನ್ಮಾನಂ ಕಥಂಚನ. ಮುಂದಿನ ಪಾದಗಳಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಏತದ್ವಿರುದ್ಧಂ ಅಂದ್ರೆ ಏತದ್ವಿರುದ್ಧಂ ಎಂಬುದಕ್ಕೆ ಅರ್ಥವನ್ನ ಟಿಪ್ಪಣಿಕಾರ ಬರೀತಾರೆ. ಏತೇಷಾಂ ಪೂರ್ವೋಕ್ತಾನಾಂ ಋಗಾದೀನಾಂ ಅಂತ ಅರ್ಥ. ಹಿಂದೆ ಹೇಳಿದಂತಹ ಋಗಾದಿ ಏನು ಪ್ರಮಾಣಗಳನ್ನು ಕೊಟ್ಟಿದ್ದಾರೋ ಆ ಪ್ರಮಾಣಗಳಿಗೆ ವಿರುದ್ಧಂ. ಏತದ್ವಿರುದ್ಧಂ ಅಂದ್ರೆ ಹಿಂದೆ ಹೇಳಿದಂತಹ ಋಗ್ವೇದಾದಿ 4 ವೇದಗಳು, ಪಂಚರಾತ್ರ, ಮೂಲರಾಮಾಯಣ, ಬ್ರಹ್ಮಸೂತ್ರ ಇವುಗಳಿಗೆ ವಿರುದ್ಧಂ. ಏತದ್ಧಂ ಇವುಗಳಿಗೆ ವಿರುದ್ಧವಾದಂತಹದ್ದು ಯಾವುದಿವೆಯೋ ಗ್ರಂಥಗಳಿವೆಯೋ, ಇವುಗಳಿಗೆ ವಿರುದ್ಧವಾದಂತಹ ಯಾವ ಗ್ರಂಥಗಳಿವೆಯೋ ಅಂತಹ ಗ್ರಂಥಗಳು ನತನ್ಮಾನಂ ಕಥಂಚನ ಯಾವ ರೀತಿಯಿಂದಲೂ ಕೂಡ ಅವುಗಳು ಪ್ರಮಾಣ ಅಂತ ಆಗೋದಿಲ್ಲ. ಕಥಂಚನ ಎಂಬುದಕ್ಕೆ ಅರ್ಥವನ್ನು ಹೇಳ್ತಾರೆ. ಕಾಲ ಪುರುಷೌ ವ್ಯವಸ್ಥೆಯಾಪಿ. ಏನೋ ಯಾರೋ ಬೇಕಾದವರು ಆ ಗ್ರಂಥವನ್ನ ಪ್ರಮಾಣ ಅಂತ ಹೇಳಿದ್ದಾರೆ ಅಂದ ಮಾತ್ರಕ್ಕೂ ಪ್ರಮಾಣ ಅಂತ ಆಗೋದಿಲ್ಲ. ಅಥವಾ ಸ್ವಲ್ಪ ಕಾಲ ಅಪ್ರಮಾಣವಾಗಿರ್ತವೆ, ಇನ್ ಮುಂದೆ ಪ್ರಮಾಣವಾಗ್ತವೆ ಅಂತ ಹಾಗೆ ಹೇಳ್ತೇವೆ ಅಂದ್ರೆ ಹಾಗೂ ಹೇಳಿಕ್ ಬರೋದಿಲ್ಲ. ಕಥಂಚನ ಅಂದ್ರೆ ವ್ಯತ್ಯಾಸದಿಂದ ಪ್ರಮಾಣ ಅಂತ ವಿರುದ್ಧವಾಗಿ ಅರ್ಥವನ್ನು ಹೇಳುವಂತಹ ಗ್ರಂಥಗಳನ್ನ ಹಲವು ವ್ಯತ್ಯಾಸದಿಂದ ಪ್ರಮಾಣ ಹೇಳಿಕ್ ಬರಂಗಿಲ್ಲ. ಅಥವಾ ಪುರುಷ ವ್ಯತ್ಯಾಸದಿಂದ ಇವರು ಪ್ರಮಾಣ ಹೋಗ್ತೀವಿ ಅಂದ್ರೆ ಹಾಗೂ ಹೇಳಿಕ್ ಬರಂಗಿಲ್ಲ. ಕಾಲ ಪುರುಷ ವ್ಯವಸ್ಥೆಯಾಪಿ. ಕಾಲ ಪುರುಷ ವ್ಯವಸ್ಥೆಯಿಂದಲೂ ಕೂಡ ನತನ್ಮಾನಂ ಕಥಂಚ ಈ ಎಲ್ಲ ಪ್ರಮಾಣಗಳಿಗೂ ವಿರುದ್ಧವಾದಂತಹ ಗ್ರಂಥಗಳು ಎಂದಿಗೂ ಕೂಡ ಪ್ರಮಾಣ ಆಗುವುದಿಲ್ಲ. ಇವುಗಳಿಗೆ ಅನುಕೂಲವಾದದ್ದು ಮಾತ್ರ ಪ್ರಮಾಣ, ಅನುಕೂಲವಾಗದೇ ಇದ್ದದ್ದೆಲ್ಲವೂ ಕೂಡ ಪ್ರಮಾಣವಾಗೋದಿಲ್ಲ ಎಂಬುದನ್ನ ತಿಳಿಸಿಕೊಟ್ರು. ಇಷ್ಟು ತಿಳಿಸಿ ಅದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ನೋಡಿ, ಇತಿಹಾಸ ಪುರಾಣ ಇತಿ ಶ್ರುತೌ ಪುರಾಣಸ್ಯ ಸ್ವತಃ ಪ್ರಮಾಣೇನ ಉಕ್ತತ್ವಾತ್ ತತ್ ಕಿಮರ್ಥಂ ಪೂರ್ವೇಷು ನ ಹಿತಂ ಇತ್ಯತಃ ಅಹ. ಏನು ಪ್ರಶ್ನೆ ಅಂತೆ, ಇದಕ್ಕೆ ವಿರುದ್ಧವಲ್ಲದೆ ಇದ್ದದ್ದು ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಎಲ್ಲ ಗ್ರಂಥಗಳಿಗೂ ಪ್ರಮಾಣಗಳಿಗೂ ವಿರುದ್ಧವಲ್ಲದೆ ಇದ್ದದ್ದು ಅವಿರುದ್ಧ ಪ್ರಮಾಣ ಹೇಳ್ತಾ ಇದ್ದಾರೆ. ಇವುಗಳನ್ನು ಕೂಡ ಹಿಂದೆ ಪುರಾಣ ಶಬ್ದದೊಳಗೆ ಪುರಾಣ ಪಂಚವೇದಾನಾಂ ವೇದ ಅಂತಿದ್ದು, ಅಲ್ಲಿ ಪುರಾಣ ಶಬ್ದದಿಂದಲೇನೆ ಈ ಪುರಾಣಗಳನ್ನು ಕೂಡ ಸೇರಿಸಿ ಹೇಳಿಕ್ ಬರ್ತಾ ಇದ್ದಾಗ ಪ್ರತ್ಯೇಕವಾಗಿ ಅವಿರುದ್ಧಂತು ಯತ್ವಸ್ಯ ವಿರುದ್ಧವಲ್ಲದಂತಹ ಪ್ರಮಾಣಗಳು ಪ್ರಮಾಣ ಅಂತ ಹೇಳ್ತಾ ಇದ್ದ. ಯಾಕೆ ನೋಡಿ, ಇತಿಹಾಸ ಪುರಾಣ ಇತಿ ಶ್ರುತೌ ಪುರಾಣ ಸ್ಪಷ್ಟವಾಗಿ ಇದೆ ಇರಲಿ ಅಂದ ಮೇಲೆ ಸ್ವತಃ ಪ್ರಮಾಣ ವೇದ ಸಮತ್ವೇನ ಉಕ್ತತ್ವಾತ್ ತತ್ ಕಿಮರ್ಥಂ ಪೂರ್ವೋಕ್ತೇಶು ನ ಗಣಿತಂ. ಹಿಂದೆ ಅದನ್ನ ಯಾಕೆ ಗಣನೆ ಮಾಡಲಿಲ್ಲ, ಹಿಂದೆ ಅದನ್ನ ಯಾಕೆ ತೆಗೆದುಕೊಳ್ಳಿಲ್ಲ, ಪ್ರತ್ಯೇಕವಾಗಿ ಅವಿರುದ್ಧವಾದದ್ದು ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಅಂತ ಆಕ್ಷೇಪ ಬಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು ವೈಷ್ಣವಾನೀತಿ 32ನೇ ಶ್ಲೋಕ. ವೈಷ್ಣವಾನಿ ಪುರಾಣಾನಿ ವೈಷ್ಣವಾನಿ ಪುರಾಣಾನಿ ಪಂಚರಾತ್ರಾತ್ಮಕತ್ವತಃ ಪಂಚರಾತ್ಮಾತ್ಮಕತ್ವತಃ ಪ್ರಮಾಣಾನ್ಯೇವಾದ್ಯಾಃ ಪ್ರಮಾಣ್ಯೇವ ಮನ್ವಾದ್ಯಾಃ ಸ್ಮೃತಯೋಪ್ಯನುಕೂಲತಃ ಸ್ಮೃತಯೋಪ್ಯನುಕೂಲತಃ ವೈಷ್ಣವಾನಿ ಪುರಾಣಾನಿ ಪಂಚರಾತ್ರಾತ್ಮಕತ್ವತಃ ಪ್ರಮಾಣಾನ್ಯೇವ ಮನ್ವಾದ್ಯಾಃ ಸ್ಮೃತಯೋಪ್ಯನುಕೂಲತಃ ಎಂಬುದಾಗಿ 32ನೇ ಶ್ಲೋಕ. ಪದಚ್ಛೇದ ವೈಷ್ಣವಾನಿ ಪುರಾಣಾನಿ
ಪಂಚರಾತ್ರಾತ್ಮಕತ್ವತಃ ಒಂದೇ ಶಬ್ದ ಅದು. ಪ್ರಮಾಣಾನಿ ಏವ ಮನ್ವಾದ್ಯಾಹ ಸ್ಮೃತಯಃ ಅಪಿ ಅನುಕೂಲತಃ ಎಂಬುದಾಗಿ ಪದಚ್ಛೇದ. ಯಾಕೆ ಹಿಂದೆ ಆ ಉಳಿದಂತಹ ಈ ಪ್ರಮಾಣಗಳಿಗೆ ಅವಿರುದ್ಧವಾದದ್ದು ಪ್ರಮಾಣ ಅಂತ ಹೇಳಿದ್ದು, ಅವುಗಳನ್ನ ಯಾಕೆ ಹಿಂದೆ ಸೇರಿಸ್ತಿಲ್ಲ ಅಂತಂದರೆ ಅದನ್ನ ಹೇಳ್ತಾರೆ. ವೈಷ್ಣವಾನೀತಿ ವೈಷ್ಣವಾನಿ ಪುರಾಣಾನಿ, ಇನ್ನು ಬೇರೆ ಬೇರೆ ಪುರಾಣಗಳು, ವಿಷ್ಣು ಸಂಬಂಧಿಯಾದಂತಹ ಪುರಾಣ, ವಿಷ್ಣು ಸಂಬಂಧಿಯಾದಂತಹ ಪುರಾಣಗಳು ಮತ್ತು ಬೇರೆ ಏನಿವೆಯೋ ಆ ಪುರಾಣಗಳು ಕೂಡ ಪಂಚರಾತ್ರಾತ್ಮಕತ್ವತಃ. ಪಂಚರಾತ್ರಾತ್ಮಕತ್ವ ಅಂದ ಮಾತ್ರಕ್ಕೆ ಅವು ಪಂಚರಾತ್ರ ಎಂಬುವಂತಹ ಗ್ರಂಥರೂಪನೇ ಅಂತ ಅರ್ಥ ಅಲ್ಲ. ಅದಕ್ಕೆ ಅರ್ಥವನ್ನ ಹೇಳಿದ್ದಾರೆ. ಪಂಚರಾತ್ರಾತ್ಮಕತ್ವತಃ ಎಂಬುದಕ್ಕೆ ಪಂಚರಾತ್ರಾರ್ಥ ಪ್ರತಿಪಾದಕತ್ವಾತ್. ಪಂಚರಾತ್ರ ಗ್ರಂಥದಲ್ಲಿ ಹೇಳಿದಂತಹ ಅರ್ಥ ಏನಿದೆಯೋ ಅದೇ ಅರ್ಥವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದದರಿಂದಾಗಿ ವೈಷ್ಣವ ಪುರಾಣಗಳು ಕೂಡ ಪ್ರಮಾಣ ಅಂತ ಹೇಳಬೇಕಾಗಿದೆ. ಅದಕ್ಕೆ ಅದಗಳನ್ನ ಪ್ರತ್ಯೇಕವಾಗಿ ತಿಳಿಸಿಕೊಟ್ಟದ್ದು. ವೈಷ್ಣವಾನಿ ಪುರಾಣಾನ್ನೇವ ಪ್ರಮಾಣಾನಿ ನ ಅನ್ಯಾನಿ. ಅವೈಷ್ಣವವಾದಂತಹ ವಿಷ್ಣು ಸಂಬಂಧಿ ಅಲ್ಲದೇ ಇರುವಂತಹ, ಅಂದ್ರೆ ವಿಷ್ಣು ಸಂಬಂಧಿ ಅಂದ್ರೆ ಯಾವ ಗ್ರಂಥವು ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸ್ಲಿಕ್ಕೆ ಹೊಂಟಿವೆಯೋ ಅಂತಹ ಗ್ರಂಥಗಳು ಮಾತ್ರ ಪ್ರಮಾಣ. ವಿಷ್ಣು ಸಂಬಂಧಿ ಎಲ್ಲದೇ ಇದ್ದಂತಹ ಅವೈಷ್ಣವ ಗ್ರಂಥಗಳು ಇವು ಸರ್ವಥಾ ಪ್ರಮಾಣ ಅಲ್ಲ ಎಂಬುದನ್ನ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಪುರಾಣಾನಾಂ ಉಭಯ ರೂಪತ್ವಾತ್ ನ ಸಹಪಾಠಃ ಪಂಚರಾತ್ರ ಗ್ರಹಣೇನ ವೈಷ್ಣವ ಪುರಾಣಾನಾಂ ಗ್ರಹಣಾತ್ ನ ಪೃಥಕ್ ಗ್ರಹಣಂ ಇತಿ ಭಾವಃ. ಪಂಚರಾತ್ರ ಎಂಬುವಂತಹ ಈ ಶಬ್ದದಿಂದಾಗಿ ಅದನ್ನ ವೈಷ್ಣವ ಗ್ರಂಥ ಅಂತ ಅದು ಸ್ಪಷ್ಟ. ಅದು ಅದಕ್ಕಾಗಿ ಅವಿರುದ್ಧಂತು ಎಂಬುವಲ್ಲಿ ಇದಕ್ಕೆ ವಿರುದ್ಧವಲ್ಲದೇ ಇದ್ದಂತಹದ್ದು ಅಂದ್ರೆ ವೈಷ್ಣವ ಗ್ರಂಥಗಳು ಅಂತ ಅರ್ಥ. ಅದನ್ನ ಸ್ಪಷ್ಟವಾಗಿ ಅಲ್ಲಿ ತಿಳಿಯುತ್ತದೆ ಅಂತ ಹೇಳಿಕ್ ಹೋಗ್ಲಿಲ್ಲ. ಅದನ್ನ ಹೇಳಿದ್ದು ಪಂಚರಾತ್ರ ಗ್ರಹಣೇನ ವೈಷ್ಣವ ಪುರಾಣಾನಾಂ ಗ್ರಹಣಾತ್ ನ ಪೃಥಕ್ ಗ್ರಹಣಂ ಇತಿ ಭಾವ. ಅಲ್ಲಿ ಪ್ರತ್ಯೇಕವಾಗಿ ವೈಷ್ಣವ ಗ್ರಂಥಗಳು ಅಂತ ಹೇಳಿಕ್ ಹೋಗ್ಲಿಲ್ಲ. ಅದಕ್ಕೆ ಪ್ರತ್ಯೇಕ ಶ್ರೀರಾಚಾರ್ಯರು ಅವಿರುದ್ಧತು ಅಂತ ಪ್ರಮಾಣ, ವೈಷ್ಣವ ಗ್ರಂಥಗಳು ಪ್ರಮಾಣ ಅಂತ ತಿಳಿಸಿಕೊಡ್ತಿದ್ದು. ವೈಷ್ಣವ ಗ್ರಂಥಗಳು ಅಂದ್ರೆ ಪುರಾಣಗಳು ಪ್ರಮಾಣ ಅಂತ ಮೇಲೆ ಸ್ಮೃತಿಗಳೇನು, ಹೀಗೆ ಅನೇಕ ಸ್ಮೃತಿಗಳಿವೆ ಅಲ್ಲ, ಅವುಗಳಿಗೆ ಪ್ರಾಮಾಣ್ಯವನ್ನು ಹೇಗೆ ತಿಳಿದುಕೊಳ್ಳೋದು ಅಂದ್ರೆ ತರ್ಹಿ ಹಾಗಾದ್ರೆ ಸ್ಮೃತಿಗಳಿಗೆ ಅಪ್ರಾಮಾಣ್ಯ ಬಂತೇನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟು ಮನ್ವಾದ್ಯಾಹ ಇತಿ ಅನುಕೂಲತಃ ಅನುಕೂಲತ್ವಾದೇವ ಪ್ರಮಾಣಾನಿತಿ ಜ್ಞೇಯಾಃ ನ ಅನನುಕೂಲಾಃ. ನೋಡಿ, ಪ್ರಮಾಣಾನ್ಯೇವ ಮನ್ವಾದ್ಯಾಹ ಸ್ಮೃತಯಃ. ಮನ್ವಾದ್ಯಾಹ ಸ್ಮೃತಯಃ, ಮನ್ವಾದಿ ಪ್ರಮಾಣಾನ್ಯವ ಪ್ರಮಾಣಗಳೇ. ಯಾಕೆ ಪ್ರಮಾಣಗಳೇ ಅಂದ್ರೆ ಅನುಕೂಲತಃ, ಈ ಹಿಂದೆ ಹೇಳಿರುವಂತಹ ಎಲ್ಲ ಗ್ರಂಥಗಳು ಕೂಡ ಅನುಕೂಲವೇ ಆಗಿದೆ. ಅವುಗಳಿಗೆ ಸಂಬಂಧಪಟ್ಟಂತಹ ಮಾಡ್ತಾ ಇದ್ದರಿಂದಾಗಿ ಮನ್ವಾದಿ ಸ್ಮೃತಿಗಳು ಆಚಾರ್ಯ ಏನು ಕೇಳಿಸ್ತಾ ಇಲ್ಲ ಆಚಾರ್ಯ. ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಏನು ಅರ್ಥನೇ ಆಗೋದಿಲ್ಲ ನಮ್ಗೆ, ಅದು ಡಿಸ್ಟರ್ಬೆನ್ಸ್ ಇರೋದ್ರಿಂದ. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ವೈಬ್ರೇಷನ್ ಇದೆ. ಆ ಜಾಗದಲ್ಲಿ ಮೋಸ್ಟ್ಲಿ ನಿಮ್ಮ ಸಿಗ್ನಲ್ ಇಲ್ಲ ಅಂತ ಅನ್ಕೊಂತೀನಿ ಆಚಾರ್ಯ. ಸ್ವಲ್ಪ ಜಾಗದಲ್ಲಿ ಡೈರೆಕ್ಷನ್ ಚೇಂಜ್ ಮಾಡ್ಬೇಕು, ಏನಾರು ಮಾಡ್ಬೇಕು. ಕೊನೆಗೆ ಅಷ್ಟೇ ಕೇಳಿಸ್ತಿಲ್ವಲ್ಲ? ಇಲ್ಲ, ಈ 32ನೇ ಶ್ಲೋಕ ಏನು ಕೇಳಿಲ್ಲ, ಏನು ಗೊತ್ತಾಗಿಲ್ಲ ಆಚಾರ್ಯ. ಆಯ್ತು, ಮತ್ ನಾವ್ ಮಾಡ್ತೋಳ ಹಾಗೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.